ಶ್ರೀಧರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ನಾನು ಯೂಟ್ಯೂಬ್ ವಾಹಿನಿಯ ಮುಖಾಂತರ ನೇರವಾಗಿ ನಮ್ಮ ಗಾಯತ್ರಿ ಮಂಜುನಾಥ್ ಗೌಡ ಅವರನ್ನ ಭೇಟಿಯಾಡೋಕೆ ಬಂದಿದ್ದೀವಿ. ಯಾಕಂದ್ರೆ ಅವರು ವಿಧಾನಸಭಾ ಒಂದು ಚುನಾವಣೆಗೆ ಸ್ಪರ್ಧೆ ಅಂತ ಮಾಡಿದಂಥವ್ರು ಕೆಜೆಪಿ ಪಕ್ಷದಿಂದ. ಅವರ ಒಂದು ಅನಿಸಿಕೆಯನ್ನ ಮತ್ತು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದಾರೆ, ಅವರ ಅನುಭವವನ್ನ ಹಂಚಿಕೊಳ್ಳೋದಕ್ಕೆ ಈಗಾಗಲೇ ನಮ್ಮ ವೇದಿಕೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದಿದ್ದೀವಿ. ನಮಸ್ಕಾರ ಗಾಯತ್ರಿ ಗೌಡ ಅವರೇ. ಈಗಾಗಲೇ ನೀವು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿಂದಲೂ ಕೂಡ ಜಡ್ಪಿಯಲ್ಲಿ ಇದು ಜಿಲ್ಲಾ ಪಂಚಾಯತ್ ಅಲ್ಲೆಲ್ಲ ಆಯ್ಕೆಯಾಗಿ ಬಂದ್ರಿ. ಅದರಲ್ಲಿ ಯಾವ ಪಕ್ಷದಲ್ಲಿ ಯಾವ ರೀತಿ ನೀವು ಕೆಲಸವನ್ನ ಮಾಡಿದ್ದೀರಿ, ಅದ್ರ ಬಗ್ಗೆ ಯಾರ ಸಂಗಡ ದೊಡ್ಡ ದೊಡ್ಡ ನಾಯಕರ ಸಂಗಡ ಯಾವ ರೀತಿ ಬೆರೆತಿದ್ರಿ? ಆ ಸಮಯದಲ್ಲಿ ಈಗ ನೋಡಿ ಮೋಹನ್ ಶೆಟ್ಟಿ 2 ಬಾರಿ ಶಾಸಕರಾಗಿ ಆಯ್ಕೆ ಆದವಾಗ ಆ ಸಮಯದಲ್ಲಿ ಆ ಪಕ್ಷಕ್ಕೆ ಬಲ ತುಂಬುವಂತ ಕಾರ್ಯವನ್ನ ಯಾವ ರೀತಿ ಮಾಡಿದ್ರಿ? ಮತ್ತೇನಂದ್ರೆ ನಿಮ್ಮ ದೊಡ್ಡ ಸಮಾಜ ಆಗಿರೋದ್ರಿಂದ ಸಮಾಜದವರನ್ನ ಯಾವ ರೀತಿ ನಂಬಿಕೆಗೆ ತಗೊಂಡಿದ್ರಿ? ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ನೀವು ವಿಶ್ಲೇಷಣೆಯಾಗಿ ಹೇಳ್ಬೇಕು. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ನಾಯಕರನ್ನ ಈಗಾಗಲೇ ನೀವು ಯಾವ ರೀತಿ ಸಂಪರ್ಕದಲ್ಲಿ ಇದ್ದೀರಿ, ಮತ್ತೆ ನಿಮ್ಗಾದ್ರೆ ಈಗಾಗಲೇ ನೀವು ಈ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳ್ತಾರೆ ಅವರು. ಮತ್ತೇನಂತ ಕೇಳಿದ್ರೆ ಯಾವ ರೀತಿ ಅವರು ನಿಮ್ಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಈಗಾಗಲೇ ನೀವು ಮುಂದಿನ ದಿನಗಳು ಯಾವ ರೀತಿ ಇಲ್ಲಿ ಕೆಲಸ ಮಾಡೋ ಉತ್ಸುಕರಿದ್ರೆ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ವಿಶ್ಲೇಷಣೆಯಾಗಿ ಮಾಡಿ ಹೇಳಿ. ನಮಸ್ಕಾರ ಯೂಟ್ಯೂಬ್ ವಾಹಿನಿಗೆ ಮತ್ತು ವೀಕ್ಷಕರಿಗೆ ಹಾಗೂ ನಾಗರಾಜ್ ಶೆಟ್ಟಿ ಅವರಿಗೆ ನಮಸ್ಕಾರ. ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ರಾಜಕೀಯದಲ್ಲಿ ಈಗಲೂ ಕೂಡ ಸಕ್ರಿಯವಾಗಿದ್ದೇನೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿ 4 ವರ್ಷ ಆಯಿತು. ಸನ್ಮಾನ್ಯ ಉಪಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವ್ರ ಮುಖಾಂತರನೇ ಮತ್ತು ಪುನಃ ನಾವು ಕಾಂಗ್ರೆಸ್ ಪಾರ್ಟಿ. ಮೊದಲು ಕೂಡ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲೇ ದುಡಿದಿದ್ದೇನೆ ಬೇಕಾದಷ್ಟು. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಗಿರ್ಬೋದು. ನಾನು ಕಾಂಗ್ರೆಸ್ ಪಾರ್ಟಿಯಿಂದನೇ ಆಯ್ಕೆಯಾಗಿದ್ದು. ಮತ್ತು ನಾನು ಅಧಿಕಾರದಲ್ಲಿದ್ದವಾಗ ತುಂಬ ಅನೇಕ ಚುನಾವಣೆಗಳು ಬಂದಿದೆ. MLA ಚುನಾವಣೆ ಇರ್ಬೋದು, MP ಚುನಾವಣೆ ಇರ್ಬೋದು, MLC ಇರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ಸಂಘ ಸಂಸ್ಥೆಗಳ ಚುನಾವಣೆ ಇರ್ಬೋದು. ಎಲ್ಲ ಚುನಾವಣೆಯಲ್ಲೂ ಕೂಡ ನಾನು ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಹಗಲು ರಾತ್ರಿ ಹೇಳದೇನೆ ನಾನು ಓಡಾಡಿದ್ದೇನೆ ಕ್ಷೇತ್ರದಲ್ಲಿ. ಪಕ್ಷ ಗೆಲ್ಲಿಸಲಿಕ್ಕೆ ನಾನು ಏನು ನನ್ನ ಶಕ್ತಿ ಮೀರಿ ನಾನು ಕೆಲಸವನ್ನು ಮಾಡಿದ್ದೇನೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸರ್ಕಾರದಿಂದ ಏನು ಅನುದಾನ ಬಂದಿದೆಯೋ ಅದನ್ನು ಪ್ರಾಮಾಣಿಕವಾಗಿ ಕ್ಷೇತ್ರಕ್ಕೆ ಮತ್ತು ಹಳ್ಳಿಗಳಿಗೆ ಮುಟ್ಟಿಸ್ಲಿಕ್ಕೆ ನಾನು ಏನು ಪ್ರಯತ್ನ ಮಾಡಬೇಕು ನಾನು ಮಾಡಿದ್ದೇನೆ. ದೇಶಪಾಂಡೆ ಸಾಹೇಬರು ಮತ್ತು ಶ್ರೀಮತಿ ಮಾರ್ಗರೆಟ್ ಆಳ್ವ ಅವರು ಮಾಜಿ MP ಗಳು ಅವರು ನನಗೆ ತುಂಬ ಬೆಂಬಲವನ್ನು ಕೊಟ್ಟಿದ್ದರು. ನನಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಲಿಕ್ಕೆ ತುಂಬ ಸಪೋರ್ಟ್ ಮಾಡಿದರು. ಅವರ ಆಶೀರ್ವಾದ ಮತ್ತು ಅವರ ಅನುಗ್ರಹದಿಂದನೇ ನಾನು ರಾಜಕೀಯದಲ್ಲಿ ಮುಂದೆ ಬರಲಿಕ್ಕೆ ನನಗೆ ತುಂಬ ಅನುಕೂಲ ಆಯಿತು. ಅದೇ ಪ್ರಕಾರ ನಮ್ಮಲ್ಲಿ ಲೋಕಲ್ ಹೇಳಬೇಕಂತ ಹೇಳಿದರೆ ಗಿರಿಗೌಡರು, ಅಶೋಕ್ ಗೌಡರು, ಅನೇಕ ಪಾಪ ಕಾರವಾರದಿಂದ ಮೋಹನ್ ಗೌಡ್ರು ಇದ್ದರು, ಅವರು ಈಗ ಸದ್ಯ ಇಲ್ಲ. ರಾಜು ಗೌಡ್ರು ಇರ್ಬೋದು. ಮತ್ತು ನಮ್ಮ ಈ ಕುಮಟಾ ಹೊನ್ನಾವರದಲ್ಲಿ ಅನೇಕರು ಹಿಂದುಳಿದವರು ಮತ್ತು ಹಿಂದುಳಿದ ಎಲ್ಲ ನಾಯಕರು ಕೂಡ ನನಗೆ ಬೆಂಬಲವನ್ನು ಕೊಟ್ಟು ರಾಜಕೀಯದಲ್ಲೇ ನನ್ನನ್ನು ಬೆಳೆಸಿದ್ದಾರೆ ಇವತ್ತು. ಮತ್ತು ನಾನು ಪತ್ರಿಕಾ ಮಿತ್ರರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಇವತ್ತು ಈ ಹಂತಕ್ಕೆ ಬರಲಿಕ್ಕೆ ನನ್ನ ಇಡೀ ಕ್ಷೇತ್ರದ ಜನ ಇರ್ಬೋದು ಅಥವಾ ಪತ್ರಿಕಾ ಸಹೋದರರಿರ್ಬೋದು, ಇವರೆಲ್ಲರ ಬೆಂಬಲದಿಂದ ನಾನು ಇವತ್ತು ರಾಜಕೀಯದಲ್ಲಿ ಮುಂದೆ ಬಂದಿದ್ದೇನೆ. ಆದರೆ ಒಂದು ಸ್ವಲ್ಪ ಮಧ್ಯದಲ್ಲಿ ನನಗೆ ಸ್ವಲ್ಪ ಅಂದರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಮಾಡಲಿಲ್ಲ. ಅಲ್ಲಿ MLA ತುಂಬ ಪ್ರಯತ್ನ ಪಟ್ಟರೂ ಕೂಡ ನನಗೆ ಟಿಕೆಟ್ ಸಿಗಲಿಲ್ಲ. ಮತ್ತು ಜಿಲ್ಲಾ ಪಂಚಾಯತ್ 5 ವರ್ಷದಿಂದ ಚುನಾವಣೆನೇ ಮಾಡಲೇ ಇರಲಿಲ್ಲ. ಆಗ ನಾನು ಎಲ್ಲೂ ಮುಂದೆ ಬೆಳಕಿಗೆ ಬಂದಿಲ್ಲ. ಅಷ್ಟೇ ವಿನಃ ನಾನು ಒಂದು ಸಾಮಾನ್ಯ ಕಾರ್ಯಕರ್ತೆಯಾಗಿ ಈಗಲೂ ಕೂಡ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ಪಕ್ಷ ನನ್ನನ್ನು ಗುರುತಿಸ್ಕೊಂಡು ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೂಡ ನಾನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಪಕ್ಷಕ್ಕೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಯ್ತು ಗಾಯತ್ರಿ ಗೌಡ ಅವರೇ, ಈಗಾಗಲೇ ನಮ್ಮ ಮೋಹನ್ ಶೆಟ್ಟಿ ಅವರು ಈಗಾಗಲೇ ಶಾಸಕರಾದವಾಗ ಆ ಸಮಯದಲ್ಲಿ ನಿಮ್ಮ ಕಾರ್ಯವೈಖರಿ ಮತ್ತೆ ನಿಮ್ದು ಕೊಡುಗೆ ಯಾವ ತರ ಇತ್ತು? ಯಾಕಂದ್ರೆ ಬೂತ್ ಮಟ್ಟದಲ್ಲಿ 215 ಒಂದು ಮತಗಟ್ಟೆಗಳು ಹಿಡಿದು ಕವಲಕ್ಕಿ ತುದಿಯಿಂದ ಗಂಗಾವಳಿ ತುದಿ ತನಕ ನಮ್ಮ ಕ್ಷೇತ್ರ ಬರ್ತದೆ, ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ ಆ ಸಮಯದಲ್ಲಿ ನಿಮ್ಮ ದೊಡ್ಡ ಸಮಾಜ ಆಗಿರೋದ್ರಿಂದ ಆ ಸಮಯದಲ್ಲಿ ನಿಮ್ಮ ಎಫರ್ಟ್ ಹೆಂಗಿತ್ತು? ಯಾಕಂತ ಕೇಳಿದ್ರೆ ಅದು ಎಫರ್ಟ್ ಅಂದ್ರೆ ನಿಮ್ಮ ಪ್ರೆಷರ್ ಮತ್ತೆ ನಿಮ್ಮ ಸಮಾಜದವ್ರನ್ನ ನಂಬಿಕೆಗೆ ತಗೊಳ್ಳುವಂತ ದೊಡ್ಡ ದೊಡ್ಡ ನಾಯಕರನ್ನ ನಂಬಿಕೆಗೆ ತಗೊಳ್ಬೇಕಾಗ್ತದೆ ಆ ಸಮಯದಲ್ಲಿ, ಮತ್ತೆ ಶಾಸಕರು ಮಾಡಬೇಕು. ಆ ಸಮಯದಲ್ಲಿ ನಿಮ್ದು ಮತ್ತೆ ಮೋಹನ್ ಶೆಟ್ಟರ್ದಾಗಿರ್ಬೋದು, ನಮ್ಮ ದೇಶಪಾಂಡೆ ಅವ್ರದ್ದಾಗಿರ್ಬೋದು, ಅವ್ರ ಒಡನಾಟಗಳು ಹೆಂಗಿತ್ತು? ಆ ಸಮಯದಲ್ಲಿ 2 ಬಾರಿ ಶಾಸಕರಾಗಬೇಕಾದ್ರೆ ನಿಮ್ಮ ಗುದ್ದಾಟಗಳು ಯಾವ ರೀತಿ ಇತ್ತು? ಖಂಡಿತ ನಾವು ಓಡಾಡಿದ್ದೇವೆ ಕ್ಷೇತ್ರದಲ್ಲಿ. ಹಗಲು ರಾತ್ರಿ ಹೇಳದೇನೆ
ಮುಖಂಡರಿಗೆಲ್ಲ ಭೇಟಿ ಮಾಡಿದಂತ ಸಂದರ್ಭ ಇದೆ. ನಾನು ಮನೆಯಲ್ಲಿ ಮಕ್ಕಳು ಚಿಕ್ಕವರಿದ್ದಾರೆ, ಅವ್ರ ಎಜುಕೇಶನ್ ಇದನ್ನು ಯಾವುದೂ ನೋಡ್ಲಿಲ್ಲ ನಾನು ಆ ಸಂದರ್ಭದಲ್ಲಿ. ದಿನನಿತ್ಯ ನನಗೆ ಒಂದು ರಾಜಕೀಯ, ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದೇನೆ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಗಿದ್ದೇನೆ, ಜನರ ಕೆಲಸ ಮಾಡಬೇಕು, ಇದೇ ನನ್ನ ತುಡಿತಾ ಇತ್ತೇ ವಿನಃ ನನ್ನ ಪರ್ಸನಲ್ ಲೈಫ್ ಕಡೆ ನಾನು ಲಕ್ಷ್ಯನೇ ಕೊಟ್ಟಿರ್ಲಿಲ್ಲ. ಆತರ ಮೋಹನ್ ಶೆಟ್ರು ಕೂಡ ನನ್ಗೆ ತುಂಬಾ ಬೆಂಬಲವನ್ನು ಕೊಟ್ಟಿದ್ರು. ಅವ್ರ ಚುನಾವಣೆಯಲ್ಲೂ ನಾವೆಲ್ಲ ಕಡೆ ಕ್ಷೇತ್ರದಲ್ಲಿ ಓಡಾಡಿದ್ದೇವೆ. ಆಮೇಲೆ ದೇಶಪಾಂಡೆ ಅವರು ಕೂಡ ನನ್ನನ್ನು ಗುರುತಿಸ್ಕೊಂಡು, ಮಾರಾಟ ಆಳುವವರು ಕೂಡ ನನ್ನನ್ನು ಗುರುತಿಸ್ಕೊಂಡು ತುಂಬಾ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಕ್ಷೇತ್ರದಲ್ಲಿ ಕೌಲಕ್ಕಿ ತುದಿಯಿಂದ ಗಂಗಾವಳಿ ನನಗೆ ಏನು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನಾನು ಮೊಬ್ಬ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಕೂಡ ಆಯ್ಕೆಯಾಗಿ ಜಿಲ್ಲಾ ಪಂಚಾಯತ್ ಸದಸ್ಯಳಾದೆ. ತದನಂತರದಲ್ಲಿ ಗೋಕರ್ಣ ಕ್ಷೇತ್ರ ಅಂದ್ರೆ ಗಂಗಾವಳಿ ತುದಿ ಹೇಳಿದ್ರೆ, ಇಲ್ಲಿ ಕೌಲಕ್ಕಿ ತುದಿ ಮತ್ತು ಆ ಕಡೆ ಗಂಗಾವಳಿ, ಅಲ್ಲೂ ಕೂಡ ಗೋಕರ್ಣದಲ್ಲಿ 2 ಸಲ ಜಿಲ್ಲಾ ಪಂಚಾಯತ್ ಆಯ್ಕೆ ಆಗಿರೋದ್ರಿಂದ ಸಹಜವಾಗಿ ಎಲ್ಲ ಮುಖಂಡರು ನನ್ನ ಪರಿಚಯ ಇತ್ತು. ಹಾಗಾಗಿ ನನಗೆ ಪಕ್ಷದಲ್ಲಿ ಚುನಾವಣಾ ಪ್ರಚಾರಕ್ಕೆ ತುಂಬಾ ಅನುಕೂಲ ಆಯಿತು. ಮತ್ತೆ ಎಲ್ಲ ಮುಖಂಡರು ಕೂಡ ನನ್ನ ಜೊತೆ ಬಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನಾನು ಕೆಲಸವನ್ನು ಮಾಡಿದ್ದೇನೆ. ಈಗಾಗಲೇ ನಿಮ್ಮ ಕ್ಷೇತ್ರದಲ್ಲಿ 1,87,000 ಮತದಾರರಿದ್ದಾರೆ. ಅವರ ಒಂದು ಸೇವೆ ಮಾಡೋದಕ್ಕೆ ನಿಮಗೆ ಯಾವ ಹುದ್ದೆಗೆ ನೀವು ಉತ್ಸುಕರಾಗಿದ್ದೀರಿ? ಯಾಕಂತ ಕೇಳಿದ್ರೆ, ಉತ್ಸುಕರು ಅಂದ್ರೆ ನಮಗೊಂದು ನಿಗದಿತವಾದ ಹುದ್ದೆ ಬೇಕಂದ್ಕೊಂಡು ನೀವು ಸರ್ಕಾರಕ್ಕೆ ಏನಾದ್ರು ಬೇಡಿಕೆ, ನಮಗೊಂದು ಕೆಲಸ ಮಾಡೋದಕ್ಕೆ, ಈಗ ಸಕ್ರಿಯವಾಗಿ ಮೊದಲಿನಿಂದನೂ ಕೂಡ ನಾನು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಇದು ನಾನು ಈ ಸಮಯದಲ್ಲಿ ಒಂದು ಹುದ್ದೆಯನ್ನ ಕೊಡಿ ಅನ್ನುವಂಥದ್ದು ಈ ಮಾಧ್ಯಮದ ಮುಖಾಂತರ ನಿಮ್ಗೆ ಯಾವ ಹುದ್ದೆ ಬೇಕು ಮತ್ತೆ ಯಾವ ರೀತಿ ಕೆಲಸವನ್ನ ಮಾಡೋದಕ್ಕೆ ಅದೊಂದು ನಿಮ್ಗೆ ಬೇಡಿಕೆ ಏನಾದ್ರು ಸರ್ಕಾರದಲ್ಲಿದ್ರೆ ಅದಕ್ಕೆ ನೀವು ಅರ್ಹರಾದ್ರೆ ಅವ್ರು ಸರ್ಕಾರ ನಿಮ್ಗೆ ಆ ಹುದ್ದೆ ಕೊಡ್ಬಹುದು. ಅದಕ್ಕೆ ನೀವು ಯಾವ ಹುದ್ದೆಗೆ ನೀವು ಆ ಬೇಡಿಕೆಯನ್ನ ಇಡ್ತಾ ಇದ್ದೀರಿ? ನಾನು ಯಾವ್ದು ಬೇಡಿಕೆ ಇಟ್ಟಿಲ್ಲ. ಆದ್ರೆ ಖಂಡಿತ ಜವಾಬ್ದಾರಿಯನ್ನು ಕೊಟ್ರೆ, ಜಿಲ್ಲಾ ಅಧ್ಯಕ್ಷ ಇರಬಹುದು, ಜಿಲ್ಲಾ ಮಹಿಳಾ ಅಧ್ಯಕ್ಷ ಇರಬಹುದು, ಅಥವಾ ತಾಲೂಕಾ ಅಧ್ಯಕ್ಷ ಇರಬಹುದು, ಅಥವಾ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿ ದುಡಿರಿ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ. ನಾನು ಯಾವುದು ಆಕಾಂಕ್ಷಿ ಹಾಕೊಂಡಿಲ್ಲ. ಪಕ್ಷದ ಒಂದು ಹಿರಿಯ ಕಾರ್ಯಕರ್ತೆಯಾಗಿ ನಾನು ದುಡಿತೇನೆ. ಮತ್ತೆ ಒಂದು ಕುಮಟಾ ವಿಧಾನಸಭಾ ಕ್ಷೇತ್ರ ಇರಬಹುದು, ಅಥವಾ ಉತ್ತರ ಕನ್ನಡ ಜಿಲ್ಲೆನೇ ಇರಬಹುದು, ಕಾರವಾರ, ಅಂಕೋಲಾ, ಸಿರ್ಸಿ, ಯಲ್ಲಾಪುರ, ಎಲ್ಲ ಕ್ಷೇತ್ರದಲ್ಲಿ, ಸಿದ್ದಾಪುರ ಎಲ್ಲ ಓಡಾಡಿದ್ದೇನೆ, ಭಟ್ಕಳ ಕ್ಷೇತ್ರ ಎಲ್ಲರೂ ಕೂಡ. ಹಾಗಾಗಿ ನನ್ಗೆಲ್ಲೂ ಜವಾಬ್ದಾರಿ ಕೊಟ್ಟರು ನಾನು ಮಾಡ್ಲಿಕ್ಕೆ ಸದಾ ಸಿದ್ಧ ಇದ್ದೇನೆ. ಯಾವುದೇ ಹುದ್ದೆ ಕೊಟ್ಟರು ಕೂಡ ನಾನು ದುಡಿತೇನೆ, ಕೆಲಸ ಮಾಡ್ತೇನೆ ಈ ಸಂದರ್ಭದಲ್ಲಿ. ಆಯ್ತು, ಧನ್ಯವಾದಗಳು. ಈಗಾಗಲೇ ಗಾಯತ್ರಿ ಗೌಡ ಅವರೇ, ಈಗಾಗಲೇ ನಿಮ್ಮ ಮನದಾಳದ ಮಾತನ್ನ ಈಗಾಗಲೇ ಹಂಚಿಕೊಂಡಿದ್ದೀವಿ. ಯಾಕಂತ ಕೇಳಿದ್ರೆ ರಾಜಕೀಯ ವಲಯದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳಲ್ಲ, ಶಾಶ್ವತ ಮಿತ್ರರಲ್ಲ. ಯಾಕಂತ ಕೇಳಿದ್ರೆ ಎಲ್ಲಾ ಪಕ್ಷಗಳಲ್ಲಿ ಇದು ಲೆಕ್ಕಕ್ಕೆ ಹೋದ್ರೆ ಏನಂದ್ರೆ, ಈಗ ಕಾಂಗ್ರೆಸ್ ಪಕ್ಷದಿಂದ ಬರ್ತಾರೆ, ಬಿಜೆಪಿ ಪಕ್ಷಕ್ಕೆ ಹೋಗ್ತಾರೆ. ಅಂದ್ರೆ ಪಕ್ಷದ ವಿಷಯಕ್ಕಿಂತ ಜನರ ಒಂದು ನಿಸ್ವಾರ್ಥ ಸೇವಾ ಮನೋಭಾವನೆ ಇದ್ರೆ ಮಾತ್ರ ಅದು ರಾಜಕೀಯ. ಮತ್ತೇನಂತ ಕೇಳಿದ್ರೆ, ಈಗಾಗಲೇ ನಿಮ್ಗೆ ಯಾರು ರಾಜಕೀಯ ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಈಗಾಗಲೇ ಗಾಯತ್ರಿ ಗೌಡ ಅವರು ಏನು ನಮಗೆ ಆಡಳಿತಾರೂಢ ಪಕ್ಷ ಏನಿದೆ ಅದು ನನಗೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಈಗಾಗಲೇ ಅವರು ನಿಮ್ಗೆ ಜವಾಬ್ದಾರಿಯನ್ನ ವಹಿಸ್ಲಿಲ್ವ ಅವರು? ಇಲ್ಲ ಅಂತೆ. ಆವಾಗ ಬಹಿರಂಗವಾಗಿ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿ ಕಾಣಿಸ್ಕೊಳ್ತಾ ಇಲ್ಲ. ಮತ್ತೇನಂತ ಕೇಳಿದ್ರೆ, ಈಗಾಗಲೇ ನಾವು ಅವರು ಎಲೆಮರಿಯಾಗಿ ಈಗ ಸ್ವಲ್ಪ ದಿನ ಇದ್ರು ಅವರು, ಅದು ಯಾರಿಗೂ ಕಾಣಿಸ್ಕೊಳ್ಳೋದು. ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನ ಕೊಟ್ಟರೆ, ಜಿಲ್ಲಾ ಮಟ್ಟದ ಜವಾಬ್ದಾರಿಯನ್ನ ಕೊಟ್ಟರು ಕೂಡ ಅವರು ಸಕ್ರಿಯವಾಗಿ ನಿಭಾಯಿಸ್ತೇನೆ ಅನ್ನುವಂಥದ್ದು ಧೈರ್ಯದಿಂದ ಒಂದು ಘಟಕೋಶವಾಗಿ ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷದವಳೆ. ಮತ್ತೇನಂದ್ರೆ ಈ ಕೆಲವೊಂದು ಮಧ್ಯಂತರದಲ್ಲಿ ಸ್ವಲ್ಪ ಅಡುಕು ತೊಡಕುಗಳಿಂದ